ಮೈಸೂರಿನಲ್ಲಿ ಬಲೂನು ಮಾರ್ತಿದ್ದಂತಹ ಹಕ್ಕಿ ಪಿಕ್ಕಿ ಸಮುದಾಯದ ಆ ಪುಟ್ಟ ಕಂದಮ್ಮ 9 ವರ್ಷದ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆಯ ಕೇಸ್ ಈಗ ಬೆಚ್ಚಿ ಬೀಳಿಸುವಂತಹ ಒಂದೊಂದೇ ವಿಚಾರಗಳನ್ನು ಹೊರಗೆಡುತ್ತಾ ಇದೆ. ಖುದ್ದು ಆ ಕಟುಕ ಕಾರ್ತಿಕ್ ಪೊಲೀಸರ ಮುಂದೆ ಹೇಳಿರುವಂತಹ ಕೆಲ ವಿಚಾರಗಳು ಈಗ ಮೈಸೂರಿಗರನ್ನು ಆತಂಕಕ್ಕೆ ದೂಡಿರುವಂಥದ್ದು. ಯಾಕಂದರೆ ಒಬ್ಬ ಹ್ಯಾಬಿಚುಯಲ್ ಅಫೆಂಡರ್ ಕಾರ್ತಿಕ್ ಅನ್ನೋದು ಬಹುಪಾಲು ಜನಕ್ಕೆ ಗೊತ್ತಿದೆ. 2019ರಲ್ಲೂ ಕೂಡ ಒಬ್ಬ ಅಸಹಾಯಕರನ್ನು ಇದೇ ರೀತಿ ಲೈಂಗಿಕ ದೌರ್ಜನ್ಯ ಎಸಗೋಕೆ ಮುಂದಾದಾಗ ಅವ್ರು ಕಿರುಚಿಕೊಂಡ್ರು. ಆ ಕಾರಣಕ್ಕೋಸ್ಕರ ಅವನು ಜನರ ಕೈಗೆ ಸಿಕ್ತ, ಶಿಕ್ಷೆ ಕೂಡ ಆಯಿತು. ಜೈಲಿಂದ ಹೊರಗೆ ಬಂದ ಮೇಲೆ ಅವನು ಮನೆಗೆ ಹೋಗಿಲ್ಲ, ಬರೀ ಕತ್ಲಲ್ಲಿ ನಶೆಯಲ್ಲಿ ತೇಲಾಡ್ಕೊಂಡು ಓಡಾಡ್ತಿದ್ದ. ಯಾಕೆ ಓಡಾಡ್ತಿದ್ದ ಅದು ಈಗ ಇಂಪಾರ್ಟೆಂಟ್. ಪೊಲೀಸರು ಆ ವಿಚಾರಗಳನ್ನು ಈಗ ತದುಕುವ ಮೂಲಕ ಬಾಯಿ ಬಿಡಿಸ್ತಿದ್ದಾರೆ. ಯಾಕಂದರೆ ಅವನ ಕಾಲಿಗೆ ಗುಂಡೇಟು ಹೊಡೆದಾಗ ಬಹುಪಾಲು ಜನಕ್ಕೆ ಆಕ್ರೋಶ ಆಗಿತ್ತು. ಯಾಕಂದರೆ ಅವನಿಗೆ ತಲೆಗೆ ಗುಂಡಿಟ್ಟು ಹೊಡಿಬೇಕಿತ್ತು. ಅಂಥವರು ಈ ಸಮಾಜದಲ್ಲಿ ಬದುಕೋಕೆ ನಾಲಾಯಕ್. ಯಾಕಂದರೆ ಆ 9 ವರ್ಷದ ಕಂದಮ್ಮನಿಗೆ 19 ಸಲ ಚುಚ್ಚಿ ಕೊಂದಿದ್ದ. ಅದಕ್ಕಿಂತಲೂ ದಾರುಣ ಅನಿಸೋದು 8-9 ಸಲ ಮರ್ಮಾಂಗಕ್ಕೆ ಚುಚ್ಚಿದ್ದ ಅನ್ನೋದಿದೆಯಲ್ಲ, ಅದು ಕೇಳಿಸ್ಕೊಂಡ್ರೆ ಯಾರಿಗಾದರೂ ಕಪ್ಪಾಳು ಕೊಡಬೇಕು ಅನ್ಸುತ್ತೆ, ಅವನನ್ನು ಸಿಗದಾಕಬೇಕು ಅನಿಸುತ್ತೆ ಕಾರ್ತಿಕ್ನನ್ನು. 31 ವರ್ಷದ ಲುಚ್ಚ ಅವನು, 9 ವರ್ಷದ ಮಗು. ನಮ್ಮ ಮನೆಯಲ್ಲಿರುವಂತಹ ಮಕ್ಕಳ ರೀತಿಯಲ್ಲೇ ಕಾಣಿಸ್ಬೇಕು ಕೂಡ ಅಂತಹ ಮಗುವನ್ನು. ಯಾಕಂದರೆ ಈಗ ಪೊಲೀಸರು ನೋಡಿ ಯಾಕೆ ಇಲ್ಲಿ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಈ ಪ್ರಕರಣದಲ್ಲಿ ಅಂದರೆ, ಇಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಮಾಡಿ 5 ಲೈಟ್ ಸರ್ಕಲ್ ಬಳಿ ಈ ವಿಕೃತ ಆ ಬೀದಿ ಬದಿ ಮಲಗಿದ್ದಂತಹ ಮಹಿಳೆಯರನ್ನು ಕೆಣಕೋಕೆ ಹೋಗಿದ್ದ ಅನ್ನೋ ಸುದ್ದಿ ಮಾಹಿತಿ ಇದೀಗ ತನಿಖೆಯಿಂದ ಹೊರಬಿದ್ದಿರುವಂಥದ್ದು. ಆ ಹೆಣ್ಣುಮಕ್ಕಳು ಕಿರ್ಚಾಡಿ, ಯಾಕಂದರೆ ಅವರು ಬೆಡ್ಶೀಟು ಏನು ಹೊದ್ದು ಮಲಗಿದ್ರೆ ಬೀದಿ ಬದಿಲಿ ಮಲಗಿದ್ದಂತಹ ಹೆಣ್ಣು ಮಕ್ಕಳನ್ನು ಅವನು ಟಾರ್ಗೆಟ್ ಮಾಡ್ತಿದ್ದ. ನೋಡಿ, ಅಸಹಾಯಕರನ್ನೇ ಅವನು ಟಾರ್ಗೆಟ್ ಮಾಡ್ತಿರೋದು ಪಕ್ಕಾ ಕಾಣಿಸುತ್ತೆ. ಹ್ಯಾಬಿಚುಯಲ್ ಅಫೆಂಡರ್ ಇವನು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಭವಿಷ್ಯದಲ್ಲಿ ಇವನಿಂದ ಎಂತಹ ಕೆಟ್ಟ ಚರಿತ್ರೆಯನ್ನು ನಾವು ಕಾಣಬಹುದೋ ಗೊತ್ತಿಲ್ಲ. ಅವನನ್ನು ಶೂಟ್ ಮಾಡಿ ಬಿಸಾಕಬೇಕು. ಕೊನೆ ಪಕ್ಷ ಅವನು ಹೊರಗೆ ಬರೆದಿರೋ ಥರ ನೋಡಿಕೊಂಡ್ರೆ ತುಂಬ ಉತ್ತಮ. ಯಾಕಂದರೆ ಇಲ್ಲಿ ನೋಡಿ, ಇನ್ನೊಂದು 15 ನಿಮಿಷದ ಅಂತರದಲ್ಲೇ ಮತ್ತೊಂದು ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನಿಸಿದ್ದ ಅನ್ನೋದಿದೆಯಲ್ಲ. ಜೊತೆಲಿ ಇಲ್ಲಿ ಪೊಲೀಸರು ಮತ್ತೂ ಒಂದು ಆ್ಯಂಗಲ್ನಲ್ಲಿ ಇಲ್ಲಿ ತನಿಖೆ ನಡೆಸ್ತಿದ್ದಾರೆ. ಯಾಕಂದರೆ ಕೇವಲ ಕಾರ್ತಿಕ್ ಒಬ್ಬನೇ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಶಂಕೆ ಪೊಲೀಸರನ್ನು ಕಾಡ್ತಿದೆ. CCTV ಫುಟೇಜ್ನಲ್ಲಿ ನೋಡಿ, ನೀವು ಫೋಟೋ ನೋಡಿದ್ರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಈ ಕಾರ್ತಿಕ್ನ ಫೋಟೋ ಕೆಳಗಡೆ ಅವರು 2 ಅಂತ ಮಾರ್ಕ್ ಹಾಕಿದ್ದಾರೆ. ಅದರ ಅರ್ಥ ಸಸ್ಪೆಕ್ಟ್ 1 ಯಾರೋ ಬೇರೆ ಇರಬೇಕು. ಆ ಸಸ್ಪೆಕ್ಟ್ 1 ಯಾರು, ಅಥವಾ ಸಸ್ಪೆಕ್ಟ್ 2 ಕಾರ್ತಿಕ್ ಆದರೆ 3, 4, 5 ಇನ್ನೂ ಎಷ್ಟಿರಬಹುದು. ಬಹುಪಾಲು ಜನರನ್ನು ಇದೀಗ ಪೊಲೀಸರು ಅನುಮಾನದ ಮೇರೆಗೆ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ, ಹುಡುಕ್ತಿದ್ದಾರೆ. ನಜರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಮೈಸೂರಿನ ಖಡಕ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು 24 ಗಂಟೆಲೇ ಹೇಳ್ಕೊಂಬಂದು ಅವನನ್ನು ಕಾಲಿಗೆ ಗುಂಡಿಟ್ಟು ಎಲ್ಲಿ ಸೇರಿಸಬೇಕು ಅಲ್ಲಿ ಸೇರಿಸಿದ್ದಾರೆ. ಆದರೆ ಇಲ್ಲಿ ನೋಡಿ, ಸಸ್ಪೆಕ್ಟ್ 2 ಅನ್ನೋದು ಇಲ್ಲಿ ಕಾಣಿಸ್ತಿರೋದು ನಮಗೆ ಫೋಟೋಗಳಲ್ಲಿ ಎಲ್ಲ ಕಡೆ. ಯಾರು? ಕಾರ್ತಿಕ್. ಸಸ್ಪೆಕ್ಟ್ 1 ಯಾರು? ಯಾಕಂದರೆ ಆ 9 ವರ್ಷದ ಹೆಣ್ಣುಮಗಳ ಮೇಲೆ ಕೆಲವರು ಅಥವಾ ಹಲವರು ದೌರ್ಜನ್ಯ ಎಸಗಿರುವ ಸಾಧ್ಯತೆ ಇದೆ ಅನ್ನುವ ಶಂಕೆಯ ಆಧಾರದ ಮೇಲೆ ಈಗ ತನಿಖೆ ನಡೆಸ್ತಿದ್ದಾರೆ ಅನ್ನೋದಾದರೆ ಏನಾಗಿರಬಹುದು ಆ ಮಗುಗೆ? ಇವನೊಬ್ಬನೇ 19 ಸಲ ಚುಚ್ಚಿಕೊನ್ನು, ಆ ಮರ್ಮಾಂಗಕ್ಕೆ 7-8 ಸಲ ಚುಚ್ಚಿದ್ನೋ, ಅಥವಾ ಬೇರೆಯವರು ಭಾಗಿಯಾಗಿದ್ರು? ತೀರಾ 9 ವರ್ಷದ ಮಗುವಲ್ಲಿ ದೃಷ್ಟಿ ಇಡುವಂಥದ್ದೇನಿದೆ? ಅವನು ಕಣ್ಣೇ ಇರಲಿಲ್ವಾ? ಅವನು ಮನುಷ್ಯನೇ ಅಲ್ವಾ? ಮನೇಲಿ ತಾಯಿ, ತಂಗಿ, ಅಕ್ಕ, ಹೆಂಡತಿ, ಮಗಳು ಯಾರೂ ಇರಲಿಲ್ವಾ? ನಾಚಿಕೆ ಆಗಬೇಕು ಇಂಥವ್ರಿಗೆ. ಫಸ್ಟ್ ಆಫ್ ಆಲ್ ಇಂಥವ್ರನ್ನ ಅಲ್ಲೇ ಇವನು ಹೇಗೆ ಕಲ್ಲಲ್ಲಿ ಜಜ್ಜಿದ್ನೋ ಅದೇ ರೀತಿ ಇವನನ್ನು ಜಜ್ಜಿ ಬಿಸಾಕಬೇಕು ಅಂತ ಎಲ್ಲ ಆಕ್ರೋಶಿತರು ಮಾತಾಡ್ತಾರೆ ನೋಡು. ಅರೆ, ಇವನು ಹಿಂದಿನ ಪ್ರಕರಣಗಳು ಈಗಿನ ಪ್ರಕರಣಗಳು ಎರಡೂ ಕೂಡ ನೋಡಿ, ಒಬ್ಬ ಹ್ಯಾಬಿಚುಯಲ್ ಅಫೆಂಡರ್ ರೀತಿಯಲ್ಲೇ ಇವನು ಸ್ಪಷ್ಟವಾಗಿ ಕಾಣಿಸ್ತಾನೆ. ಕತ್ಲಲ್ಲಿ ನಶೆಯಲ್ಲಿ ಓಡಾಡ್ತಿರ್ತಾನೆ. ಇಲ್ಲಿ ಪೊಲೀಸರಿಗೆ ಹಲವರ ಭಾಗವಹಿಕೆ ಇಲ್ಲಿದೆ ಅನ್ನೋ ಅನುಮಾನ ಮೂಡೋದಕ್ಕೂ ಕಾರಣ ಇದೆ. CCTV ಫುಟೇಜ್ನಲ್ಲಿ ಸಾಕಷ್ಟು ಜನರನ್ನು ಮಾತಾಡಿಸ್ತಾನೆ, ಸಾಕಷ್ಟು ಜನರ ಜೊತೆಲಿ ಓಡಾಡ್ತಾನೆ, ಬರ್ತಾನೆ.
ಎಲ್ಲವೂ ಕೂಡ ಈಗ ದಾಖಲಾಗಿರುವ ಸಾಕ್ಷಿಯಾಗಿರೋ ಕಾರಣ ಅಲ್ಲಿ ಹಲವು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ನೋ ಡೌಟ್ ಮೈಸೂರು ಶಾಂತಿ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ಅಷ್ಟೇ ಉಳಿದಿಲ್ಲ, ಮಾದಕ ವ್ಯಸನಿಗಳ ಡ್ರಗ್ಸ್ ಮಾಫಿಯಾದ ಒಂದು ಅಡ್ಡೆ ಆಗಿದೆ. ಇತ್ತೀಚೆಗೆ ಬಹುದೊಡ್ಡ ಅಡ್ಡೆಗೆ ಬ್ರೇಕ್ ಹಾಕಿದ್ರು ಪೊಲೀಸರು. ನೋಡಿ, ಅಲ್ಲಿ ಕೊಪ್ಪಣ್ಣ ಪಾರ್ಕ್ ಸೇರಿದಂತೆ ಹಲವು ಕಡೆ ಇವನು ಓಡಾಡಿದ್ದಾನೆ ಮೈಸೂರಲ್ಲಿ. ಆ ನಂತರದಲ್ಲಿ ಕೊಳ್ಳೇಗಾಲದ ಬಸ್ ಹತ್ಕೊಂಡು ಹೋಗಿದ್ದಾನೆ, ಕೊಳ್ಳೇಗಾಲದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದರೆ ಈ ಮಾದಕ ವ್ಯಸನ ಅಥವಾ ನಶೆಯಲ್ಲಿ ತೇಲಾಡಿಕೊಂಡು ಕತ್ಲಲ್ಲಿ ಈ ಥರದ್ದೊಂದು ಟೀಮ್ ಓಡಾಡ್ತಿದೆ ಅನ್ನುವಷ್ಟರ ಮಟ್ಟಿಗಿನ ಶಂಕೆಯಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಇದು ದಾಖಲಾದಂತಹ ಪ್ರಕರಣ, ದಾಖಲಾಗದೇ ಹೋದಂತಹ ಎಷ್ಟಿದೆಯೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಸರಿಯಾದ ತಲಾಶ್ ಮಾಡ್ತಿದ್ದಾರೆ. ನೋಡಿ, ಇವನು ನಾಳೆ ರಿಲೀಸ್ ಆಗಿ ಬಂದರೂ ಕೂಡ ಒಬ್ಬ ಹ್ಯಾಬಿಚುಯಲ್ ಅಫೆಂಡರ್ ಆಗಿ ಇವನು ಮಕ್ಕಳನ್ನು, ಅವರು ಪ್ರತಿರೋಧ ಒಡ್ಡಕ್ಕಾಗಲ್ಲ, ಅವ್ರ ಕೈಲೇನೂ ಆಗೋದಿಲ್ಲ, ಅವನಿಗೇನು ಬೇಕೋ ಅದು ಮುಗಿಯುತ್ತೆ. ಮಕ್ಕಳನ್ನು, ವೃದ್ಧೆಯರನ್ನು ಅಥವಾ ವಿಕಲಾಂಗರನ್ನು, ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾನೆ ಅನ್ನೋದೇ ಆದರೆ ಇಂಥವನು ಹೊರಗೆ ಬರಬಾರ್ದು. ಇವನು ಸಮಾಜದಲ್ಲಿ ಬದುಕೋಕ್ಕೆ ನಾಲಾಯಕ್. ಗಲ್ಲು ಶಿಕ್ಷೆ ಅಂಥದ್ದು ಈ ಕೇಸ್ನಲ್ಲಿ ಸಿಗುತ್ತಾ? ಸಿಕ್ಕರೆ ಆ ನ್ಯಾಯಮೂರ್ತಿಗೆ ಕೈ ಎತ್ತಿ ಮುಗಿಬೇಕಾಗತ್ತೆ. ಯಾಕಂದರೆ ಇವನು ಈ ಹಿಂದಿನ ಕೇಸ್ ಮತ್ತು ಈಗಿನ ಅವನ ಕ್ರೌರ್ಯದ ವರ್ತನೆಗಳು ಸೂಕ್ಷ್ಮವಾಗಿ ನೋಡಿದ್ರೆ, ಯಾಕಂದರೆ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯ ವರದಿ ಅಷ್ಟು ಸ್ಪಷ್ಟವಾಗಿ ಹೇಳಿದೆ ಇವನು ಮಹಾನ್ ವಿಕೃತ ಅಂತ. 9 ವರ್ಷದ ಮಗುನ ಎತ್ಕೊಂಡೋಗಿ 100 ಮೀಟರ್ ದೂರದಲ್ಲಿ ದೌರ್ಜನ್ಯ ಎಸಗಿ 19 ಸಲ ಚುಚ್ಚಿ ಅದು ಕುತ್ತಿಗೆ ಎದೆಗೆ ಚುಚ್ಚಿದ್ದಾದ್ರೆ ಹಾಳಾಗೋಗ್ಲಿ ಅಥವಾ ಇವನಂತವನು ಅನ್ಬಹುದಿತ್ತು. ಆದರೆ ಮರ್ಮಾಂಗಕ್ಕೆ 9 ಸಲ ಚುಚ್ಚಿದ್ದಾನೆ ಅಂದರೆ ಇವನು ಮನುಷ್ಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಇಂತಹ ಮಗನನ್ನು ಎತ್ತು ಅವನಿಗೆ ಸರಿಯಾದ ಪಾಠ, ನೀತಿ ಪಾಠಗಳನ್ನು ಹೇಳ್ಕೊಡದೇ ಇರುವಂತಹ ತಂದೆ ತಾಯಿಗಳು ಕೂಡ ಅತ್ಯಂತ ಹೇಡಿಗಳು ಮತ್ತು ಅವರು ಸಮಾಜದ ಕಿಡಿಗೇಡಿಗಳು. ಯಾರೇ ಆಗಿರಲಿ, ಗಂಡು ಮಕ್ಕಳನ್ನು ಹೆತ್ತು ಬಿಸಾಕೋದಲ್ಲ, ಅವರಿಗೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನು ಹೇಳ್ಕೊಡ್ಲೇಬೇಕು. ಹೇಳಿಕೊಟ್ಟ ಮೇಲೂ ಕೂಡ ಅವನ ಆ ಥರ ಆಡ್ತಿದ್ದಾನೆ ಅಂದರೆ ಇವನು ನನ್ನ ಮಗನೇ ಅಲ್ಲ ಅಂತ ಸಮಾಜದ ಮುಂದೆ ಹೇಳುವಂಥದ್ದು ನಡಿಬೇಕು. ಹೊರಗಡೆ ಬರೋ ಎಲ್ಲ ಹೆಣ್ಣುಮಕ್ಕಳಿಗೆ ಯಾವ ದೃಷ್ಟಿಯಿಂದ ನೋಡ್ತಿದ್ದಾನೆ ಅಂತ ಗೊತ್ತೇ ಆಗೋದಿಲ್ಲ. ಇಲ್ಲಿ 9 ವರ್ಷದ ಹೆಣ್ಣು ಮಗು ಮೇಲೆ 19 ಸಲ ಚುಚ್ಚಿರೋದು, ಅದು ಒಬ್ಬರಲ್ಲ, ಸಾಕಷ್ಟು ಜನ ಅನ್ನುವಂಥದ್ದು. ಸಾಕಷ್ಟು ಜನ ಅಂದರೆ ಕೆಲವರು ಭಾಗಿಯಾಗಿರಬಹುದು ಅನ್ನೋದಾದರೆ ಮೈಸೂರು ಎಲ್ಲಿಗೆ ಬಂದು ನಿಂತಿದೆ?